ಇನ್ನು ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಸಚಿವರು ಗರಂ ಆಗಿದ್ದಾರೆ. ಬಿಎಂಟಿಸಿ ಕಡಿಮೆ ಮಾಡಿದ್ದಕ್ಕೆ ಸಚಿವರು ಗರಂ ಆಗಿರೋದು. ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಸಚಿವರ ಕಿಡಿ. ಕಂಪನಿಗಳಿಗೆ ಅನುಕೂಲ ಮಾಡ್ತಾ ಇದ್ದೀರಾ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರ ಸಮಸ್ಯೆನ ಆಲಿಸಿದ್ರು ಸಚಿವರು. ಟ್ಯಾಕ್ಸಿ ಚಾಲಕರ ಜೊತೆ ರಾಮಲಿಂಗಾರೆಡ್ಡಿ ಮಾತುಕತೆ ನಡೆಸಿದ್ರು. KAB ಟರ್ಮಿನಲ್ 1ನಲ್ಲಿ ರಾಮಲಿಂಗಾರೆಡ್ಡಿ ಅಲ್ಲಿ ಪರಿಶೀಲನೆ ನಡೆಸಿದ್ರು. ಬಸ್ನಲ್ಲಿ ಪ್ರಯಾಣಿಸಿ ರಾಮಲಿಂಗಾರೆಡ್ಡಿ ಪರಿಶೀಲನೆ ನಡೆಸಿದ್ರು. ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಸಚಿವರು ಗರಂ ಆಗಿರೋದು. ಜೊತೆಗೆ ಬಂದಾಗ ಇಲ್ಲಿಂದ ಮತ್ತೆ ಅವರನ್ನು ಶಿಫ್ಟ್ ಮಾಡಿಸಿ ಮಾಡೋದಕ್ಕೆ ಅವ್ರಿಗೂ ಕಷ್ಟ ಆಗ್ತದೆ ಸರ್. ಪ್ಯಾಸೆಂಜರ್ ವೆಹಿಕಲ್ಸ್ ಹಾಕಿದ್ದಾರೆ ಎಲ್ಲ ಎಷ್ಟಾಗ್ತದೆ ಅಲ್ಲಿ ಬಸ್ ಶಟ್ ಇಲ್ಲ ಯೂಸ್ ಮಾಡೋದು ಡ್ರೈವರ್ ಯೂಸ್ ಮಾಡೋದು ಏನು 60% ಶಟಲ್ ಬಸ್ ಚೆನ್ನೈ ಕ್ಯಾನ್ಸಲ್ ಆಗಿದೆ. ಚೆನ್ನೈನಲ್ಲಿ ಸೇಮ್ ಸಿಸ್ಟಮ್ ಇತ್ತು. ಅವ್ರು ಹೇಳ್ತಾ ಇದ್ದಾರೆ ಸ್ಟಾಫ್ ಹೆಲ್ಪ್ ಮಾಡಿದ್ದಾರೆ ಬ್ಯಾಗ್ ಅಪ್ ಲೋಡ್ ಮಾಡೋಕ್ಕೆ. ಅದೇ ಅವ್ರು ಹೇಳಿದ್ದು ನಾನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಸರ್. 2 ಜನ ಇಟ್ಟಿದ್ದೀವಿ ಸ್ಟಾಫ್. ಇಲ್ಲ ಬರ್ತೀರಾ ಅಂತ ನಾವು ನಿಂತ್ಕೊಂಡು ನೋಡಿದೋಣ 20 ನಿಮಿಷ ಅಣ್ಣ. ಫುಲ್ ಆಗೋದು ಬಸ್ ಬಿಟ್ಟಿಲ್ಲ ಅಣ್ಣ. ವಿಡಿಯೋ ಮಾಡಿದ್ದೀವಿ ತಮಗೆ ಕೊಡ್ತೀವಣ್ಣ. 20 ನಿಮಿಷ ಅಣ್ಣ ಒಂದು ಬಸ್ಸು. ಇನ್ನೂ ಸುಳ್ಳು ಹೇಳ್ತಾರೆ. ಲಗೇಜ್ ಲೋಡ್ ಮಾಡೋಕ್ಕೆ ಸ್ಟಾಫ್ ಇಲ್ಲ ಸರ್. ಇಲ್ಲೇ ಕಮಿಷನ್ ಇದ್ದಾರೆ. ಇಲ್ಲ ಬೌನ್ಸರ್ಸ್ ಬೌನ್ಸರ್ಸ್ ಏನ ಇದ್ರೆ ಒಳಗೆ ಇದ್ದಾರಣ್ಣ. ಅಲ್ಲೇ ತೋರಿಸ್ತೀನಿ. ವಿಡಿಯೋಸು ಕೊಡ್ತೀನಿ ಅಣ್ಣ. ಅವ್ರು ಹೊಡೆದಿರೋದು ಗಲಾಟೆ ಮಾಡೋದು ವಿಡಿಯೋಸ್ ಎಲ್ಲ ಕೊಡ್ತೀನಿ. ಬೌನ್ಸರ್ಸ್ ಹೊಡೆದಿರೋದು ಗಲಾಟೆ ಮಾಡೋದೆಲ್ಲ ಇದೆ ಕೊಡ್ತೀನಿ.